ಕಳೆದ 5-6 ತಿಂಗಳಿಂದ ರೈತರಿಗಿಲ್ಲ ಪ್ರೋತ್ಸಾಹ ಧನ. ಹಾಲಿನ ಪ್ರೋತ್ಸಾಹ ಧನ ನೀಡುವಂತೆ ಧಾರವಾಡದ ರೈತರು ಇದೀಗ ಪಟ್ಟು ಹಿಡಿದು ಕೂತಿದ್ದಾರೆ. ಕೆಎಂಎಫ್ನಿಂದ ರೈತರಿಗೆ ಬರಬೇಕಾಗಿದೆ ಬರೋಬ್ಬರಿ 14 ಕೋಟಿ ರೂಪಾಯಿ. 5 ವರ್ಷಗಳಿಂದ ಅತಿವೃಷ್ಟಿ ಅನಾವೃಷ್ಟಿಗೆ ಸಿಲುಕಿಬಿಟ್ಟಿದ್ದಾರೆ ರೈತರು. ಸರಿಯಾದ ರೀತಿ ಬೆಳೆ ಬಾರದೆ ಸಾಲದ ಸುಳಿಯಲ್ಲಿ ರೈತಾಪಿ ವರ್ಗ ಇದೆ. ಹೈನುಗಾರಿಕೆಯನ್ನೇ ನಂಬಿ ಜೀವನ ಮಾಡ್ತಾ ಇದ್ದಾರೆ ಅನ್ನದಾತರು. ಹಾಲಿನ ಪ್ರೋತ್ಸಾಹ ಧನವಾದ್ರೂ ಕೊಡಿ ಅಂತ ರೈತರು ಇದೀಗ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಸರಿಯಾದ ಪ್ರೋತ್ಸಾಹ ಧನವೂ ಸಿಗ್ತಾ ಇಲ್ಲ. ನಾವು ತೀರಾ ಸಂಕಷ್ಟದ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದೇವೆ. ಪ್ರೋತ್ಸಾಹ ಧನ ನೀಡಲಿಲ್ಲ ಅಂತ ಅಂದರೆ ಕಷ್ಟ ಆಗುತ್ತೆ, ಹೋರಾಟದ ಹಾದಿಯನ್ನು ಹಿಡಿಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ನೀಡ್ತಾ ಇದ್ದಾರೆ. ಸುಮಾರು 3-4 ತಿಂಗಳಿಂದ ಪ್ರೋತ್ಸಾಹ ಧನವನ್ನೇ ನೀಡಿಲ್ವಂತೆ. ಬರೋಬ್ಬರಿ ಅಧಿಕ ಹಣದ ಪ್ರೋತ್ಸಾಹ ಧನ ನೀಡಬೇಕಾಗಿದೆ. ಹಾಲಿನ ಪ್ರೋತ್ಸಾಹ ಧನ ನೀಡಿ ಅಂತ ಇದೀಗ ಧಾರವಾಡದ ರೈತರು ಕೇಳ್ತಾ ಇದ್ದಾರೆ. ಸುಮಾರು 5 ವರ್ಷಗಳಿಂದಲೂ ಕೂಡ ನಾವು ಅತಿವೃಷ್ಟಿ ಅನಾವೃಷ್ಟಿ ಸಮಸ್ಯೆಯನ್ನು ಎದುರಿಸ್ತಾ ಇದ್ದೀವಿ. 14 ಕೋಟಿ ಪ್ರೋತ್ಸಾಹ ಧನ ಬರೋದೇ ಬಾಕಿ ಇದೆ. ಹೀಗೆ ಆದರೆ ಹೇಗೆ ಜೀವನ ನಡೆಸೋದು ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಹೈನುಗಾರಿಕೆಯನ್ನು ನೆಚ್ಚಿಕೊಂಡು ಜೀವನ ಮಾಡ್ತಾ ಇರ್ತಾರೆ ರೈತರು. ಅಂತ ರೈತರಿಗೆ ಪ್ರೋತ್ಸಾಹ ಧನ ನೀಡದೆ ಕೈ ಕಟ್ಟಿ ಹಾಕ್ಬಿಟ್ರೆ ಪರಿಸ್ಥಿತಿ ಹೇಗೆ ಅನ್ನುವಂಥದ್ದು ಅವರ ಪ್ರಶ್ನೆ. ಮತ್ತು ಅನಾವೃಷ್ಟಿಯ ಹೊಡೆತಕ್ಕೆ ಅನ್ನದಾತನ ಬದುಕು ಅತಂತ್ರವಾಗಿದೆ. ಹೀಗಾಗಿ ರೈತ ಇವತ್ತು ಅವಲಂಬಿತವಾಗಿದ್ದು ಹೈನುಗಾರಿಕೆ. ಇವತ್ತು ಹೈನುಗಾರಿಕೆಯನ್ನು ಮಾಡಬೇಕು, ತನ್ನ ಉಪಜೀವನವನ್ನು ಸಾಗಿಸಬೇಕು ಅಂತೇಳಿ ಅನ್ನದಾತ ಇವತ್ತು 1 ಆಕಳ 2-3 ಎಮ್ಮೆಯನ್ನು ಕಟ್ಟಿಕೊಂಡು ತಮ್ಮ ಉಪಜೀವನ ಮಾಡ್ತಾರೆ. ಆದರೆ ಅಂತಹ ರೈತನಿಗೆ ಬರೆ ಕೊಡುವಂಥ ಕೆಲಸವನ್ನು ಇವತ್ತು ಸರ್ಕಾರ ಮಾಡ್ತದೆ. ಇವತ್ತು ಪ್ರೋತ್ಸಾಹ ಧನ 4 ತಿಂಗಳುಗಳಿಂದ ಬರೋಬ್ಬರಿ 14 ಕೋಟಿ ರೂಪಾಯಿ ಇಲ್ಲಂದರೆ ಸರ್ಕಾರ ಪ್ರೋತ್ಸಾಹ ಧನವನ್ನು ಬಾಕಿ ಉಳಿಸಿಕೊಂಡಿದೆ. ಈ ಸಂಪುಟಕ್ಕೆ ನನ್ನ ಜೊತೆ ಮಾತಾಡಲಿಕ್ಕೆ ರೈತರಿದ್ದಾರೆ. ನಾನು ರೈತರನ್ನೇ ಮಾತಾಡ್ತೀನಿ. ಸರ್, ಅತಂತ್ರವಾಗಿದೆ. ಹೀಗಾಗಿ ರೈತ ಇವತ್ತು ಅವಲಂಬಿತವಾಗಿದ್ದು ಹೈನುಗಾರಿಕೆ. ಇವತ್ತು ಹೈನುಗಾರಿಕೆಯನ್ನು ಮಾಡಬೇಕು, ತನ್ನ ಉಪಜೀವನವನ್ನು ಸಾಗಿಸಬೇಕು ಅಂತೇಳಿ ಅನ್ನದಾತ ಇವತ್ತು 1 ಆಕಳ 2-3 ಎಮ್ಮೆಯನ್ನು ಕಟ್ಟಿಕೊಂಡು ತಮ್ಮ ಉಪಜೀವನ ಮಾಡ್ತಾರೆ. ಆದರೆ ಅಂತಹ ರೈತನಿಗೆ ಬರೆ ಕೊಡುವಂಥ ಕೆಲಸವನ್ನು ಇವತ್ತು ಸರ್ಕಾರ ಮಾಡ್ತದೆ. ಇವತ್ತು ಪ್ರೋತ್ಸಾಹ ಧನ 4 ತಿಂಗಳುಗಳಿಂದ ಬರೋಬ್ಬರಿ 14 ಕೋಟಿ ರೂಪಾಯಿ ಇಲ್ಲಂದರೆ ಸರ್ಕಾರ ಪ್ರೋತ್ಸಾಹ ಧನವನ್ನು ಬಾಕಿ ಉಳಿಸಿಕೊಂಡಿದೆ. ಈ ಸಂಪುಟಕ್ಕೆ ನನ್ನ ಜೊತೆ ಮಾತಾಡಲಿಕ್ಕೆ ರೈತರಿದ್ದಾರೆ. ನಾನು ರೈತರನ್ನೇ ಮಾತಾಡ್ತೀನಿ. ಸರ್, 1 ಅಲ್ಲ 2 ಅಲ್ಲ 14 ಕೋಟಿ ರೂಪಾಯಿ ಸರ್, 3 ಜಿಲ್ಲೆಗಳಿಗೆ ಬರಬೇಕಾಗಿದ್ದು. ಏನು ಹೇಳ್ತೀರಿ? ಸರ್ಕಾರಕ್ಕೆ ರೈತರ ಸಂಕಟ ಯಾಕೋ ಗೊತ್ತಾಗಲ್ಲ ಅಂತ ಕಾಣಿಸುತ್ತೆ. ಯಾಕಂದರೆ ನಾವು ಬೆಳಗ್ಗೆ 4 ಗಂಟೆಗೆ ಎದ್ದು ಹಾಲು ಕರೆದು ಅದನ್ನು ಡೈರಿಗೆ ಹಾಕಿ ಮತ್ತು ಸಾಯಂಕಾಲ ಅದಕ್ಕೆ ಮೇವು ಹೊಟ್ಟು ಹಿಂಡಿ ಇಟ್ಟು ಈಗ ನಮ್ಮ ಮೊದಲೇ ಅತಿವೃಷ್ಟಿ ಅನಾವೃಷ್ಟಿಯಿಂದ ಮೊದಲೆಲ್ಲ ಪೀಕೆಲ್ಲ ಕಳ್ಕೊಂಡ್ಬಿಟ್ಟಿದ್ದೇವೆ ನಾವು. ಇದು ನಾವು ಅವಲಂಬಿತ ಆಗಿರೋದು ಬರೀ ಆಕಳದ ಮೇಲೆ, ಆಕಳ ಎಮ್ಮೆ ಮೇಲೆ. ಅದು 1, 2, 3 ಕಟ್ಟಿರ್ತೇವೆ ನಾವು ರೈತರು. ಆದರೆ ಇವು ಸರ್ಕಾರ ನಮ್ಮ ಉತ್ತರ ಕನ್ನಡ, ಗದಗ, ಧಾರವಾಡದಾಗ 14 ಕೋಟಿ ರೂಪಾಯಿ ಉಳಿಸ್ಕೊಂಡಿದೆ. ನಾನು ಒಬ್ಬಂದೇ ರೈತರಲ್ಲ, ಎಲ್ಲರೂ ರೈತರೇ. ಇದು ತಕ್ಷಣವೇ ಬಿಡುಗಡೆ ಮಾಡಿ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ಇಲ್ಲಾಂದರೆ ಇದ್ರ ಬಗ್ಗೆ ತುಂಬ ರೈತರಿಗೆ ತೊಂದರೆ ಮಾಡ್ತೈತಿ ಸರ್ಕಾರ ಅಂತ ಕೇಳ್ತದೆ. ಓಕೆ, ಥ್ಯಾಂಕ್ ಯು ಸರ್. ಸರ್, 14 ಕೋಟಿ ರೂಪಾಯಿ ಬಾಕಿ ಉಳಿಸ್ಕೊಂಡಿದೆ. ನೀವು ಸಹಿತ ಇವತ್ತು ಹೈನ ಇದೆ ನಿಮ್ಮದು. ಏನು ಹೇಳ್ತೀರಿ ಸರ್ಕಾರಕ್ಕೆ? ಸರ್ಕಾರಕ್ಕೆ ರೈತರ ಕಷ್ಟ ಎಲ್ಲ ಗೊತ್ತೈತ್ರಿ. ಗೊತ್ತಿದ್ರು ಅವ್ರು ಹಿಂಗೆ ಯಾಕೆ ಮಾಡಕತ್ತಾರೋ ಗೊತ್ತಿಲ್ಲ. ಬಟ್ ರೈತರದ್ದು ಹಾಲಿನ ರೊಕ್ಕ ಅವಕ್ಕೆ ಎಲ್ಲ ಪೀಡ್ಸು ಒಳ್ಳೆ ಹೊಟ್ಟು ಸೊಪ್ಪಿ ಅದರಿಂದ ಅದಕ್ಕೆ ಆಕತಿ. ಇವ್ರು ಕೊಡೋ ಸಹಾಯಧನದಿಂದ ಏನೋ ಉಂಟು ಮನೆತನ ಖರ್ಚು ಹೋಗಿರ್ತೈತಿ. ಮತ್ತು ಈಗ 4-5 ತಿಂಗಳಿಂದ ಸಹಾಯಧನ ಕೊಟ್ಟಿಲ್ಲ. ಪ್ರೋತ್ಸಾಹಧನ ಬರಬೇಕಾಗಿತ್ತು. ಅದು ಯಾವ ಕಾರಣದಿಂದ ಕೊಟ್ಟಿಲ್ಲೋ ಗೊತ್ತಿಲ್ಲ. ರೈತರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈಗ ಏನು ಹೇಳ್ತೀರಿ ಸರ್? ತಕ್ಷಣ ರೈತರಿಗೆ ಪ್ರೋತ್ಸಾಹಧನ ಹಾಕಿದರೆ ಎಲ್ಲ ಅನುಕೂಲ ಆಕತಿ. ಇಲ್ಲಾಂದರೆ ರೈತರು ಆತ್ಮಹತ್ಯೆ ಅದು ಇದು ಅಂತಂದು ಏನೋ ಚಲೋ ಮಾಡ್ತಾರೆ. ಈಗಾಗಲೇ ಅತಿವೃಷ್ಟಿ ಅನಾವೃಷ್ಟಿ ಬಿತ್ತಿದ ಬೀಜಗಳೆಲ್ಲ ಅಲ್ಲೇ ಭೂಮಿಯಾಗ ಕಮ್ಮರಿ ಹೋಗ್ಯಾವ. ಇಂಥ ಸಮಯದಾಗ ಕೈ ಹಿಡಿಬೇಕಾಗಿ ಸರ್ಕಾರ ರೀತಿ ಮಾಡಿದ್ರೆ ಹೆಂಗೆ ಅಂತ್ರಿ? ಅದು ಒಂದು ರೈತರಿಗೆ ದೊಡ್ಡ ಹೊಡೆತಾಗಿದ್ರಿ. ಈಗ ಯಾಕೆ ಏನೋ ಒಂದು ಸ್ವಲ್ಪ ಸ್ವಲ್ಪ ಪೀಕ್ ಬಂದಿದ್ರೆ ಏನಾರ ಮಾಡ್ತಿದ್ರು. ಈಗ ಅವಕ್ಕೆ ಮೇವೂ ಇಲ್ಲ. ದನಗಳಿಗೆ ಅರ್ಧಮುರ್ಧ ಮೇವು ಬಂದೈತಿ, ಅರ್ಧಮುರ್ಧ ಬಂದಿಲ್ಲ. ಮತ್ತೀಗ ಅವಕ್ಕೆ ಮೇವು ಹಾಕಿದ್ರೆ ಅವು ಹಾಲು ಕೊಡ್ತಾವೆ. ಇದ್ದಿದ್ರಾಗ ಅವ್ರು ರೈತರು ಅದರ ರೊಕ್ಕದಾಗ ಹಂಗೆ ಇದು ಮಾಡಿ ಹಾಲು ಹಾಕಿರ್ತಾರೆ. ಬಟ್ ಇವರು ಪ್ರೋತ್ಸಾಹಧನ ಕೊಟ್ಟಿಲ್ಲ ಅಂದಾಗ ಪ್ರೋತ್ಸಾಹಧನದಿಂದ ಒಂದಿಟ್ಟು ಏನೋ ಅವ್ರದ್ದು ನಗುಮುಖ ಇರ್ತಿದ್ವು, ಅದು ಇಲ್ಲ ಈಗ. ಥ್ಯಾಂಕ್ ಯು ಸರ್. ತಕ್ಷಣ ಸರ್ಕಾರದವರು ಎಚ್ಚೆತ್ತು ಪ್ರೋತ್ಸಾಹಧನ ಕೊಡಬೇಕು. ಓಕೆ, ಥ್ಯಾಂಕ್ ಯು ಸರ್. ಸರ್ಕಾರ ತಕ್ಷಣವೇ ಇಲ್ಲಿ ಎಚ್ಚೆತ್ತು ಪ್ರೋತ್ಸಾಹ ಧನವನ್ನು ಬಿಡುಗಡೆ ಮಾಡಬೇಕು. ಯಾಕೆ ರೈತ ಈಗಾಗಲೇ ಅನ್ನದಾತ ಅತಿವೃಷ್ಟಿ ಮತ್ತು ಅನಾವೃಷ್ಟದ ಹೊಡೆತಕ್ಕೆ ಸಿಲುಕಿ ಇವತ್ತು ಕಂಗಾಲಾಗಿದ್ದಾನೆ. ರೈತ ಇವತ್ತು ಸರ್ಕಾರಗಳು ರೈತನ ಕೈ ಹಿಡಿಬೇಕಾದ್ರೆ ಪ್ರೋತ್ಸಾಹ ಧನವನ್ನು ತಕ್ಷಣ ಇಲ್ಲೇ ಬಿಡುಗಡೆ ಮಾಡಿ ಅನ್ನದಾತನ ಕಣ್ಣೀರು ಒರೆಸಬೇಕು ಅನ್ನೋದು ಅನ್ನದಾತನ ಮಾತು. ಕ್ಯಾಮ್ರಾ ಪರ್ಸನ್ ಜೊತೆ ಯಲ್ಲಪ್ಪ ಸೊಲರಗೊಪ್ಪ, TV5 ಹುಬ್ಬಳ್ಳಿ.